ಶಾವಿಗೆ ಪಾಯಸ ಮಾಡಿದಾಗ ಕೆಲವೊಂದು ಸಲ ಅದು ಸ್ವಲ್ಪ ತಣ್ಣಗಾದ ನಂತರ ತುಂಬ ಗಟ್ಟಿಯಾಗುತ್ತೆ. ನಿಮ್ಮ ಪಾಯಸ ಕೂಡ ಗಟ್ಟಿಯಾಗುತ್ತಾ? ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಶಾವಿಗೆ ಪಾಯಸ ತಣ್ಣಗಾದ ನಂತರ ಗಟ್ಟಿನೂ ಆಗಲ್ಲ ಮತ್ತು ತುಂಬ ರುಚಿ ಕೂಡ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಫಸ್ಟ್ ಇವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ನಂತರ ಇದರಲ್ಲಿ ಒಂದು 4 ರಿಂದ 5 ಕಟ್ ಮಾಡಿದ ಬಾದಾಮ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಫ್ರೆಂಡ್ಸ್, ನೀವು ಶಾವಿಗೆ ಪಾಯಸನ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಅಥವಾ ಬ್ಯಾಚುಲರ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬಾದಾಮ್ನ ಅರ್ಧ ಫ್ರೈ ಮಾಡಿದ ನಂತರ ಒಂದು 4 ರಿಂದ 5 ಗೋಡಂಬಿ ಹಾಕಿ, ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಒಂದು 4-5 ಒಣ ದ್ರಾಕ್ಷಿ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಡ್ರೈ ಫ್ರೂಟ್ಸ್ಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ಗಳು ಈ ಥರ ಸ್ವಲ್ಪ ಕೆಂಪಾದ ನಂತರ ತಕ್ಷಣ ಒಂದು ಬಟ್ಲಲ್ಲಿ ತೆಗೆದುಬಿಡಿ. ಆಮೇಲೆ ಇದೇ ತುಪ್ಪದಲ್ಲಿ ಶಾವಿಗೆ ಹಾಕಿ, ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ 1 ಬಟ್ಟಲ್ನಷ್ಟು ಶಾವಿಗೆನ ತಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಬಟ್ಲು, ಲೋಟ ಅಥವಾ ಕಪ್ಪಲ್ಲಿ ಶಾವಿಗೆನ ಅಳತೆ ಮಾಡಿ ತಗೊಳ್ಳಿ. ನಾನಿಲ್ಲಿ ಆಲ್ರೆಡಿ ಹುರಿದಿರುವಂಥ ಶಾವಿಗೆನ ತಗೊಂಡಿದ್ದೀನಿ, ಹಾಗಾಗಿ ಇದನ್ನು ತುಂಬ ಹೊತ್ತು ಫ್ರೈ ಮಾಡಲ್ಲ. ಒಂದು 15 ರಿಂದ 20 ಸೆಕೆಂಡ್ ಮಾತ್ರ ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಹುರಿದೇ ಇರುವಂಥ ಶಾವಿಗೆನ ತಗೊಂಡ್ರೆ ಸಿಮ್ಮಲ್ಲಿ ಈ ಥರ ಇದನ್ನು ಚೆನ್ನಾಗಿ ಕೆಂಪಾಗುವವರೆಗೂ ಕೈ ಬಿಡದೆ ಹುರಿಬೇಕು. ಶಾವಿಗೆನ ಚೆನ್ನಾಗಿ ಹುರಿದ್ರೇ ಪಾಯಸ ತುಂಬ ರುಚಿಯಾಗುತ್ತೆ. ಶಾವಿಗೆನ ಚೆನ್ನಾಗಿ ಹುರಿದ ನಂತರ ಈಗ ಇದರಲ್ಲಿ ನೀರು ಹಾಕಬೇಕು. ಬೇರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಬಿಟ್ಟು ಹಾಕಬೇಕು. ಯಾವ ಬಟ್ಲಲ್ಲಿ ಅಥವಾ ಕಪ್ಪಲ್ಲಿ ನೀವು ಶಾವಿಗೆನ ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಸೇಮ್ ಕಪ್ಪಲ್ಲಿ ಒಂದು 4 ಕಪ್ನಷ್ಟು ನೀರನ್ನು ಕರೆಕ್ಟಾಗಿ ಅಳತೆ ಮಾಡಿ ತಗೊಂಡು ನೀರನ್ನು ಚೆನ್ನಾಗಿ ಕಾಯಿಸಿ ನಂತರ ಹುರಿದಿರುವ ಶಾವಿಗೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಶಾವಿಗೆ ಪಾಯಸನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಶಾವಿಗೆ ಈ ಥರ ಒಂದು 90% ಕುಕ್ ಆದರೆ ಸಾಕು, ಪೂರ್ತಿ ಕುಕ್ ಆಗಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು